ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಎನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಇನ್ಸ್ಟಾಗ್ರಾಮ್ನಲ್ಲಿ ಪರ್ಸ್ನಲ್ ಅಕೌಂಟ್ ಹಾಗೆ ಪ್ರೊಫೆಷನಲ್ ಅಕೌಂಟ್ಗಳನ್ನು ಯೂಸ್ ಮಾಡ್ತಿರ್ತೀರ. ಹಾಗೆ ಇಲ್ಲಿ ನಿಮಗೆ ಒಂದಿನ ಬೇಜಾರಾಗಿ ಬಿಡುತ್ತೆ ಈ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸ್ ಮಾಡಿ ಸ್ವಲ್ಪ ದಿನ ರಿಲ್ಯಾಕ್ಸ್ ಮಾಡಬೇಕಂತ ನೀವು ಅಕೌಂಟ್ನ ಪ್ರೈವೇಟ್ ಮಾಡ್ತೀರಾ. ಸ್ವಲ್ಪ ಜನಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೈವೇಟ್ ಅಕೌಂಟ್ ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೈವೇಟ್ ಅಕೌಂಟ್ನ ಯಾವ ಥರ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ನೀವು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮದು ಈ ಅಕೌಂಟ್ ಇವಾಗ ಪ್ರೊಫೆಷ್ನಲ್ ಅಕೌಂಟ್ ಆಗಿರುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೊಫೆಷ್ನಲ್ ಅಕೌಂಟ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇಲ್ಲಿ ಪ್ರೊಫೆಷ್ನಲ್ ಅಕೌಂಟ್ ಮಾಡಿದರೆ ನಿಮ್ಮದು ಇನ್ಸ್ಟಾಗ್ರಾಮ್ನಲ್ಲಿ ಪ್ರೈವೇಟ್ ಅಕೌಂಟ್ ಮಾಡಲಿಕ್ಕೆ ಆಗಲ್ಲ. ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ. ಈಗ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಕೆಳಗಡೆ ಬನ್ನಿ. ಇಲ್ಲಿ ಅಕೌಂಟ್ ಪ್ರೈವೇಸಿ ಅಂತ ಇದೆ ನೋಡ್ಬೋದು. ಇಲ್ಲಿ ಅಕೌಂಟ್ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋದು ಮೇಲ್ಗಡೆ ಪ್ರೈವೇಟ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೈವೇಟ್ ಅಕೌಂಟ್ ಆಗತ್ತಂತ ನೋಡೋಣ. ಸ್ವಿಚ್ ಟು ಪ್ರೈವೇಟ್ ಅಂತ ಇದೆ ನೋಡ್ಬೋದು. ಸ್ವಿಚ್ ಟು ಪ್ರೈವೇಟ್ ಕೊಡಿ. ಇಲ್ಲಿ ನೋಡ್ಬೋದು ಆಗಲ್ಲ. ಇಲ್ಲಿ ಕ್ರಿಯೇಟರ್ ಪ್ರೊಫೈಲ್ ಕಾಂಟ್ ಬಿ ಪ್ರೈವೇಟ್ ಅಂತ ಬಂದಿದೆ. ಇಫ್ ಯು ವಾಂಟ್ ಟು ಮೇಕ್ ಯುವರ್ ಪ್ರೊಫೈಲ್ ಪ್ರೈವೇಟ್ ಫಸ್ಟ್ ಸ್ವಿಚ್ ಟು ಬ್ಯಾಕ್ ಟು ಅ ಪರ್ಸ್ನಲ್ ಅಕೌಂಟ್ ಅಂತ ಮಾಡಬೇಕಾಗತ್ತೆ. ಪರ್ಸ್ನಲ್ ಅಕೌಂಟ್ ಮಾಡಿದರೆ ಮಾತ್ರ ಇಲ್ಲಿ ನಿಮ್ಮದು ಪ್ರೈವೇಟ್ ಅಕೌಂಟ್ ಮಾಡಲಿಕ್ಕಾಗತ್ತೆ, ಇಲ್ಲಾಂದರೆ ಪ್ರೈವೇಟ್ ಅಕೌಂಟ್ ಮಾಡಲಿಕ್ಕಾಗಲ್ಲ. ಇಲ್ಲಿ ಪರ್ಸ್ನಲ್ ಅಕೌಂಟ್ ಪ್ರೊಫೆಷ್ನಲ್ ಅಕೌಂಟ್ನ ಇವಾಗ ಪರ್ಸ್ನಲ್ ಅಕೌಂಟ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ಕೆಳಗಡೆ ನೋಡ್ಬೋದು ಅಕೌಂಟ್ ಟೈಪ್ ಆ್ಯಂಡ್ ಟೂಲ್ಸ್ ಅಂತ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಕೌಂಟ್ ಟೈಪ್ ಅಂತ ಇದೆ ನೋಡ್ಬೋದು. ಮೇಲ್ಗಡೆ ಅಕೌಂಟ್ ಟೈಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಮ್ಮದು ಪ್ರೊಫೆಷ್ನಲ್ ಅಕೌಂಟ್ ಆಗಿದೆ. ಇವಾಗ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಸ್ವಿಚ್ ಟು ಅಕೌಂಟ್ ಟೈಪ್ ಅಂತ ಇದೆ ನೋಡ್ಬೋದು. ಕೆಳಗಡೆ ಇಲ್ಲಿ ಅಕೌಂಟ್ ಟೈಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಕೆಳಗಡೆ ನೋಡ್ಬೋದು. ಇಲ್ಲಿ ಸಣ್ಣದಾಗಿದೆ, ಅದು ನೀಲಿ ಮಾರ್ಕಲ್ಲಿ ಇದೆ ನೋಡ್ಬೋದು. ಸ್ವಿಚ್ ಅಕೌಂಟ್ ಟೈಪ್ ಅಂತ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಅದು ನಮ್ಮದು ಪ್ರೊಫೆಷ್ನಲ್ ಅಕೌಂಟ್ ಆಗಿರುತ್ತೆ, ಅದನ್ನು ಪರ್ಸ್ನಲ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗಾಯ್ಸ್ ಇಲ್ಲಿ ಸ್ವಿಚ್ ಟು ಬಿಸ್ನೆಸ್ ಅಕೌಂಟ್ ಅಂತ ಬರುತ್ತೆ, ಹಾಗೆ ಸ್ವಿಚ್ ಟು ಪರ್ಸ್ನಲ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ಪರ್ಸ್ನಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೀವು. ಹಾಗೆ ಸ್ವಿಚ್ ಟು ಪರ್ಸ್ನಲ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೆಡ್ ಮಾರ್ಕಲ್ಲಿ ಬಂದಿದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಇವಾಗ ನಿಮ್ಮದು ಪರ್ಸ್ನಲ್ ಅಕೌಂಟಾಗಿ ಕನ್ವರ್ಟ್ ಆಗುತ್ತೆ. ಇವಾಗ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಪ್ರೈವೇಟ್ ಅಕೌಂಟ್ನ ಮಾಡ್ಬೋದು. ಸ್ವಲ್ಪ ಲೋಡ್ ತಗೊಳುತ್ತೆ ಅದು. ಹಾಗೆ ಇಲ್ಲಿ ಒಂದು 30 ಸೆಕೆಂಡ್ ಬಿಟ್ಟು ಆನ್ ಆಗುತ್ತೆ. ಮತ್ತೆ ಇಲ್ಲಿ ನೋಡ್ಬೋದು ಇವಾಗ ಅಕೌಂಟ್ ಟೈಪ್ ಟೂಲ್ಸಲ್ಲಿ ನಮ್ದು ಇವಾಗ ಪರ್ಸ್ನಲ್ ಅಕೌಂಟ್ ಅಂತ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮತ್ತೆ ಇವಾಗ ಬ್ಯಾಕ್ ಬನ್ನಿ. ಇವಾಗ ಪ್ರೈವೇಟ್ ಅಕೌಂಟ್ ಮಾಡಬೇಕಲ್ಲ, ಇವಾಗ ಮತ್ತೆ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಅಕೌಂಟ್ ಪ್ರೈವೇಸಿ ಅಂತ ಇದೆ ನೋಡ್ಬೋದು. ಅವಾಗ ಕ್ಲಿಕ್ ಮಾಡಿದ್ರಲ್ವ ಅಕೌಂಟ್ ಪ್ರೈವೇಸಿ ಅಂತ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಪ್ರೈವೇಟ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಇಲ್ಲಿ ಸ್ವಿಚ್ ಟು ಪ್ರೈವೇಟ್ ಅಂತ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಇವಾಗ ನಮ್ಮದು ಅಕೌಂಟು ಪ್ರೈವೇಟ್ ಆಯಿತು. ಬೇಕಿದ್ರೆ ಚೆಕ್ ಮಾಡ್ಬೋದು ನೀವು ಇವಾಗ ಒಂದ್ಸಲ. ಇವಾಗ ಇದನ್ನು ಚೆಕ್ ಮಾಡಬೇಕಂದ್ರೆ ಬೇರೆ ಅಕೌಂಟಿಂದ ಚೆಕ್ ಮಾಡಬೇಕಾಗತ್ತೆ, ನಮ್ಮ ಅಕೌಂಟ್ ಪ್ರೈವೇಟ್ ಆಗಿದೆಯೋ ಇಲ್ವಾ ಅಂತ. ಇಲ್ಲಿ ನೋಡ್ಬೋದು ನಂದು ಇವಾಗ ಫಾಲೋವಿಂಗ್ 2 ಮಂದಿಗೆ ಫಾಲೋವಿಂಗ್ ಅಷ್ಟೇ ಇದೆ. ಹೊಸ ಅಕೌಂಟ್ ಇದು ಇವಾಗ ಜಸ್ಟ್ ಮಾಡಿದ್ದು. ಇಲ್ಲಿ ನೋಡ್ಬೋದು ಇವಾಗ ನಾನು ಬೇರೆ ಅಕೌಂಟಿಂದ ಲಾಗಿನ್ ಆಗ್ತೀನಿ. ಇವಾಗ ನಂದು ಇನ್ನೊಂದು ಅಕೌಂಟ್ ಇದೆ, ಆ ಅಕೌಂಟಿಂದ ಲಾಗಿನ್ ಆಗಿ ಈ ಅಕೌಂಟ್ ಪ್ರೈವೇಟ್ ಆಗಿದೆಯೋ ಇಲ್ಲ ಹಾಗೆ ಪ್ರೊಫೆಷ್ನಲ್ ಅಕೌಂಟ್ ಆಗಿದೆಯೋ ಅಂತ ನಿಮಗೆ ತೋರಿಸ್ತೀನಿ ಚೆಕ್ ಮಾಡಿಕೊಂಡು. ಇವಾಗ ನಾನು ಲಾಗೌಟ್ ಆಗ್ತೀನಿ. ಲಾಗೌಟ್ ಆಗಿ ಇಲ್ಲಿ ನೋಡ್ಬೋದು ಬೇರೆ ಅಕೌಂಟ್ ಲಾಗಿನ್ ಆಗ್ತೀನಿ. ಇವಾಗ ನೋಡ್ಬೋದು ಬೇರೆ ಅಕೌಂಟ್ ಲಾಗಿನ್ ಆಗಿ ಸರ್ಚ್ ಮೇಲೆ ಈ ಅಕೌಂಟ್ ನೇಮ್ ಇತ್ತಲ್ಲ ಅದನ್ನು ಸರ್ಚ್ ಮಾಡ್ತೀನಿ. ID ಏನಿದೆಯೋ ನಂದು ಹನಿ ಎಕ್ಸ್ಟ್ರಾ ಅಂತ ಇತ್ತು, ಹನಿ ಎಕ್ಸ್ಟ್ರಾ ಅಂತೆಲ್ಲ ಸರ್ಚ್ ಮಾಡ್ತೀನಿ. ಇವಾಗ ನೋಡ್ಬೋದು ಇವಾಗ 2ನೇ ಅಕೌಂಟ್ ಬಂತು ಹನಿ ಎಕ್ಸ್ಟ್ರಾ ಅಂತ. ಇಲ್ಲಿ ನೋಡ್ಬೋದು ಫಾಲೋವಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಯಾವುದೇ ಓಪನ್ ಆಗ್ತಾ ಇಲ್ಲ. ಇದು ಓಪನ್ ಆಗಲ್ಲ ಗೈಸ್, ಯಾಕಂದರೆ ನೀವು ಯಾರು ಫ್ರೆಂಡ್ಸ್ ಇರ್ತಾರೋ ಫ್ರೆಂಡ್ಸ್ ಇದ್ದವ್ರಿಗಷ್ಟೇ ಇದು ಓಪನ್ ಆಗುತ್ತೆ, ಇಲ್ಲಾಂದರೆ ಫ್ರೆಂಡ್ಸ್ ಇಲ್ಲಾಂದರೆ ಇದು ಓಪನ್ ಆಗಲ್ಲ. ಏನೋ ಅನ್ನೋನ್ ಪರ್ಸನ್ ಬಂದು ನಿಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಫಾಲೋವಿಂಗು ತೋರಿಸಲ್ಲ, ಫಾಲೋವರ್ಸು ತೋರಿಸಲ್ಲ, ಹಾಗೆ ಪೋಸ್ಟ್ ಕೂಡ ತೋರಿಸಲ್ಲ. ನಿಮಗಿಲ್ಲಿ ಫ್ರೆಂಡ್ಸ್ ಆಗಿದ್ದರೆ ಮಾತ್ರ ಇಲ್ಲಿ ಫಾಲೋವಿಂಗು ಹಾಗೆ ಫಾಲೋವರ್ಸು ಹಾಗೆ ನಿಮ್ಮದು ಪೋಸ್ಟ್ ಎಲ್ಲ ತೋರಿಸುತ್ತೆ, ಇಲ್ಲಾಂದರೆ ತೋರಿಸಲ್ಲ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾವ ಥರ ಪ್ರೈವೇಟ್ ಮಾಡೋದಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಗೈಸ್ ನಿಮ್ಗೆ ಇದೇ ಥರ ವಿಡಿಯೋ ಬೇಕಂದರೆ ನಮ್ಮ ಅಕೌಂಟ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.